ವ್ಯಾಲೆಂಟೈನ್ಸ್ ಡೇ ದಿನ ನಿಮಗೆ ಯಾವ ರೀತಿಯ ಫೀಲಿಂಗ್ಸ್ ನ ನಿಮ್ಮ ಸ್ಪೌಸ್ ಅಥವಾ ನೀವು ಯಾರನ್ನ ಇಷ್ಟಪಡ್ತೀರೋ ಅವರು ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ ಅನ್ನುವಂಥ ರೀಡಿಂಗ್ ಇದು. ಇಲ್ಲಿ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಈ 2 ಸ್ಟೋನ್ಗಳಲ್ಲಿ ಯಾವ ಸ್ಟೋನ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಇವೆರಡು ಪೈಲ್ಗಳನ್ನ ಇಟ್ಟಿದ್ದೀನಿ. ಇವೆರಡು ಪೈಲ್ಗಳಲ್ಲಿ ನಾನು ಒಂದಷ್ಟು ಕಾರ್ಡ್ಗಳನ್ನ ತೆಗಿತೀನಿ. ಈ ಕಾರ್ಡ್ಗಳು ನಿಮ್ಮ ಒಂದು ಸಂಗಾತಿ ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳುತ್ತೆ. ಮೊದಲನೇ ಒಂದು ಪೈಲ್ ನ ಯಾರು ಚೂಸ್ ಮಾಡಿದಿರೋ ಅವ್ರಿಗೆ ಪಾರ್ಟ್ನರ್ ಆಲ್ವೇಸ್ ಥಿಂಕ್ ಅಬೌಟ್ ಯು, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಈ ಕಾರ್ಡ್. ನೀವು ಅಫರ್ಮೇಶನ್ ಏನಪ್ಪ ಹೇಳ್ಬೇಕು ಅಂದ್ರೆ, ಐ ಆಮ್ ವರ್ತಿ ಆಫ್ ಲವ್ ಅಂಡ್ ಪಾಸಿಟಿವ್ ಅಟೆನ್ಷನ್ ಇನ್ ಮೈ ರಿಲೇಶನ್ಶಿಪ್ ಅನ್ನುವಂತಹ ಒಂದು ಅಫರ್ಮೇಶನ್. ಐ ಆಮ್ ವರ್ತಿ ಆಫ್ ಲವ್ ಅಂಡ್ ಪಾಸಿಟಿವ್ ಅಟೆನ್ಷನ್ ಇನ್ ಮೈ ರಿಲೇಶನ್ಶಿಪ್ ಅನ್ನುವಂತಹ ಒಂದು ಅಫರ್ಮೇಶನ್ ನೀವು ಹಾಕ್ಬೇಕಾಗತ್ತೆ. ಅದರ ಜೊತೆ ನೀವು ಯಾವ ರೀತಿಯ ಒಂದು ಕ್ರಿಸ್ಟಲ್ ನ ಹಾಕ್ಬೇಕು ಅಂದ್ರೆ, ಕ್ಲಿಯರ್ ಕ್ವಾರ್ಟ್ಸ್ ಅನ್ನುವಂತಹ ಕ್ರಿಸ್ಟಲ್ ನ, ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಕ್ರಿಸ್ಟಲ್ ನ ಧಾರಣೆ ಮಾಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಬೆಟರ್ ಆಗುತ್ತೆ. ಬಟ್ ಪಾರ್ಟ್ನರ್ ಆಲ್ವೇಸ್ ಥಿಂಕ್ಸ್ ಅಬೌಟ್ ಯು ಅನ್ನುವಂತಹ ಮೆಸೇಜ್ ನ ಈ ಪೈಲ್ ನ ಚೂಸ್ ಮಾಡಿದವ್ರಿಗೆ ಸಿಗ್ತಾ ಇದೆ ಅಂತ. ಇನ್ನು ನೆಕ್ಸ್ಟ್ ಈ ಸೆಟ್ ಆಫ್ ಕಾರ್ಡ್ಸ್ ನ ಚೂಸ್ ಮಾಡಿದಂತವ್ರಿಗೆ ಪಾರ್ಟ್ನರ್ ಈಸ್ ಫೀಲಿಂಗ್ ಗ್ರೇಟ್ಫುಲ್. ನೀವು ಅವ್ರಿಗೆ ಏನ್ ಮಾಡಿದೀರಾ, ಏನ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಲವ್ ಅಂಡ್ ಅಪ್ರಿಸಿಯೇಷನ್ ಇನ್ ಮೈ ರಿಲೇಶನ್ಶಿಪ್ ಅನ್ನುವಂತಹ ಒಂದು ಅಫರ್ಮೇಶನ್ ನೀವು ಹೇಳಬೇಕಾಗುತ್ತೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲವ್ ಅಂಡ್ ಅಪ್ರಿಸಿಯೇಷನ್ ಇನ್ ಮೈ ರಿಲೇಶನ್ಶಿಪ್. ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ನೀವು ಏನ್ ಮಾಡಿದಿರೋ ಅದರ ಬಗ್ಗೆ ಒಂದು ಗ್ರೇಟ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೀವು ಗೌರಿಶಂಕರ ರುದ್ರಾಕ್ಷಿಯನ್ನ ಅಥವಾ 2 ಮುಖದ ರುದ್ರಾಕ್ಷಿಯನ್ನ ಧಾರಣೆ ಮಾಡೋದ್ರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರುತ್ತೆ. ಅದರ ಜೊತೆಗೆ ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಬ್ರೇಸ್ಲೆಟ್ ಕೂಡ ಅಥವಾ ರೋಸ್ ಕ್ವಾರ್ಟ್ಸ್ ಅನ್ನುವಂತಹ ಕ್ರಿಸ್ಟಲ್ ನ ನೀವು ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಿಗೋದಕ್ಕೆ ಅವಕಾಶ ಇರುತ್ತೆ.